ಸಮಸ್ತ ಕನ್ನಡ ಜನತೆಗೆ ಅಮೃತ ಜೈ ಹೆಲ್ದಿ ಲೈಫ್ ಸ್ಟೈಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ದಿನ ಗಂಟಿಲ್ಲದೆ ಮೃದುವಾಗಿ ರಾಗಿ ಮುದ್ದೆ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೇನೆ. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವೀಡಿಯೋಸ್ಗೋಸ್ಕರ ಕೆಳಗೆ ಕಾಣುವಂಥ ಬೆಲ್ ಬಟನನ್ನು ಒತ್ತಿ. ರಾಗಿಯಲ್ಲಿರುವಂಥ ಪೌಷ್ಟಿಕತೆಯ ಬಗ್ಗೆ ಕೆಲವೊಂದು ಹೆಲ್ತ್ ಟಿಪ್ಸ್ನೂ ಕೂಡ ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಸ್ಟೇ ಹೆಲ್ದಿ ಆ್ಯಂಡ್ ಬಿ ಹ್ಯಾಪಿ. ಮತ್ತಕ್ಕೆ ತಡ, ಬನ್ನಿ ಶುರು ಮಾಡೋಣ. ರಾಗಿ ಮುದ್ದೆ ಮಾಡೋದಕ್ಕೋಸ್ಕರ ನಾನು 2 ಗ್ಲಾಸ್ ನೀರನ್ನು ಕುದಿಯೋಕ್ಕೆ ಇಟ್ಟಿದ್ದೆ. ಅದಕ್ಕೆ 2 ಸ್ಪೂನ್ ಅನ್ನನ ಹಾಕ್ಕೊಳ್ತಾ ಇದ್ದೀನಿ. ನೀರು ಚೆನ್ನಾಗಿ ಕುದಿ ಬಂದಮೇಲೆ ರಾಗಿ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದು 1.5 ಕಪ್ ನೀರಿಗೆ 1 ಕಪ್ಪಷ್ಟು ರಾಗಿ ಪೌಡರ್ ಬೇಕಾಗುತ್ತೆ. ಅದ್ರ ಪ್ರಕಾರ ನೀವು ನೀರನ್ನು ನೋಡಿಕೊಂಡು ರಾಗಿ ಪೌಡರ್ನ ಮಿಕ್ಸ್ ಮಾಡ್ಕೊಳ್ಬೋದು. ರಾಗಿಯಲ್ಲಿರುವಂಥ ಪೌಷ್ಟಿಕತೆ ಬಗ್ಗೆ ಹೇಳೋದಾದರೆ, ಈ ರಾಗಿ ಮುದ್ದೆ ಅನ್ನೋದು ಕರ್ನಾಟಕ ಗ್ರಾಮೀಣ ಭಾಗದ ಪ್ರಧಾನ ಹಾಗೂ ಪೌಷ್ಟಿಕ ಆಹಾರವಾಗಿದೆ. ಇದರಲ್ಲಿ ಕ್ಯಾಲ್ಶಿಯಂ ಮತ್ತು ನಾರಿನಾಂಶ ಇರೋದ್ರಿಂದ ಇದು ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಹೆಲ್ಪ್ ಆಗುತ್ತೆ ಮತ್ತು ಮಧುಮೇಹಿಗಳಿಗೆ ಅಂದರೆ ಶುಗರ್ ಪೇಷಂಟ್ಗೆ ಸಡನ್ನಾಗಿ ಶುಗರ್ ಜಾಸ್ತಿ ಆಗೋದನ್ನು ತಡೆಯುತ್ತೆ. ಅಷ್ಟು ಮಾತ್ರ ಅಲ್ಲ, ಇದರಲ್ಲಿ ಅಯನ್ ಮತ್ತು ಪ್ರೋಟೀನ್ ಅಂಶ ಅಧಿಕವಾಗಿದೆ. ಈ ರೀತಿಯಾಗಿ ಮುದ್ದೆನ 5ರಿಂದ 6 ನಿಮಿಷ ಸಿಮ್ಮಲ್ಲೇ ಇಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಬೇಯಿಸ್ಕೊಂಡು ಕಟ್ ಆ್ಯಂಡ್ ಫೋಲ್ಡ್ ಮೆಥಡ್, ಕೇಕಲ್ಲಿ ನಾವು ಹೇಗೆ ಕಟ್ ಆ್ಯಂಡ್ ಫೋಲ್ಡ್ ಮೆಥಡ್ ಹೇಳ್ತೀವಿ ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮುದ್ದೆನ ಚೆನ್ನಾಗಿ ತಿರುಗಿಸೋದ್ರಿಂದನೇ ಉಂಡೆ ಬರೋದಿಲ್ಲ. ಈಗ ಬೆಂದಿದೆ ಅಂತ ಗೊತ್ತಾಗಬೇಕಂದ್ರೆ ಕಡ್ಡಿಯಲ್ಲಿ ಹಿಂಗೆ ಮೇಲೆ ಮಾಡುವಾಗ ಎಳೆ ಥರ ಬರುತ್ತೆ. ಆವಾಗ ಮುದ್ದೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಈಗ ಮುದ್ದೆ ಬೆಂದ ಆದಮೇಲೆ ಈಗ ಮುದ್ದೆ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಪ್ಲೇಟ್ ಇಟ್ಕೊಂಡಿದ್ದೀನಿ. ಮತ್ತು ಕೈ ತವೆ ಮಾಡ್ಕೊಳ್ಳೋದಕ್ಕೆ ಒಂದು ಬಟ್ಟಲಲ್ಲಿ ನೀರು ಕೂಡ ಇಟ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಗಾತ್ರ ಬೇಕೋ ಅಷ್ಟು ಮುದ್ದೆನ ತೊಗೊಂಡು ರೌಂಡಾಗಿ ಈ ಥರ ಕೈಯಲ್ಲಿ ತಿರುಗಿಸ್ತಾ ಮುದ್ದೆ ಮಾಡಿದರೆ ನೀಟಾಗಿ ಮುದ್ದೆ ಕಾಣಿಸುತ್ತೆ. ಈ ರೀತಿಯಾಗಿ ತಿರುಗಿಸ್ತಾ ಕೈ ತವ ಮಾಡಿಕೊಂಡು ಮುದ್ದೆ ಮಾಡ್ಕೊಳ್ಳಿ. ಮುದ್ದೆನ ಸಿಮ್ಮಲ್ಲೇ ಇಟ್ಟು ಚೆನ್ನಾಗಿ ಬೇಯಿಸಿಲ್ಲ ಅಂತ ಹೇಳಿದ್ರೆ ಸ್ಟಮಕ್ ಅಪ್ಸೆಟ್ ಆಗುತ್ತೆ ಮತ್ತು ಡೈಜೆಸ್ಟಿವ್ ಪ್ರಾಬ್ಲಮ್ ಕೂಡ ಆಗುತ್ತೆ. ಸಿಮ್ಮಲ್ಲೇ ಇಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ಇದನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಈ ರೀತಿಯಾಗಿ ರೌಂಡಾಗಿ ಮುದ್ದೆ ಮಾಡಿಕೊಂಡ್ರೆ ಹೀಗೆ ಕಾಣಿಸುತ್ತೆ. ಈ ಮುದ್ದೆನ ಸೊಪ್ಪಿನ ಸಾರು, ಬಸ್ಸಾರು, ಕಾಳು ಸಾರು, ಚಿಕನ್ ಅಥವಾ ಮಟನ್ ಕರಿ ಜೊತೆ ತಿಂದರೆ ತುಂಬ ರುಚಿಯಾಗಿರುತ್ತೆ. ನೀವು ಟ್ರೈ ಮಾಡಿ. ನಿಮ್ಗೆ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.